ನಿಮ್ಮ ಸ್ಕ್ಯಾನಿಂಗ್ ಅಲ್ಲಿರುವಂತ ಸಿಸ್ಟ್ ಬಗ್ಗೆ ನಿಮ್ಮ ಡಾಕ್ಟರ್ ಹೇಳ್ತಾರೆ, ಆದ್ರೆ ಈ ಸಿಸ್ಟ್ ಯಾಕೆ ಆಯ್ತು ಅಂತ ಯಾರು ಸಹ ಹೇಳಲ್ಲ. PCOS ಮೊದಲಿಗೆ ನಿಮ್ಮ ಗಟ್ ಸಮಸ್ಯೆ, ನಂತರದಲ್ಲಿ ಅದು ನಿಮ್ಮ ಅಂಡಾಶಯ ಸಮಸ್ಯೆ ಆಗತ್ತೆ. ನಾನು ಡಾಕ್ಟರ್ ಸಿಂಧು ಪ್ರಶಾಂತ್, ಆಯುರ್ವೇದ ತಜ್ಞೆ. ಕಳೆದ 16 ವರ್ಷದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು PCOS ನಿಂದ ಗುಣಮುಖ ಮಾಡಿದ್ದೇನೆ. PCOS ನಲ್ಲಿ ಗಟ್ ಸ್ಟ್ರಾಂಗ್ ಇದ್ದಾಗ ನೀವು ತಿಂದಿರುವಂತ ಅಥವಾ ಸೇವಿಸಿರುವಂತ ಆಹಾರ ಬೇಗ ಪಾಚನ ಕ್ರಿಯೆ ಆಗತ್ತೆ ಅಥವಾ ಬೇಗ ಜೀರ್ಣ ಆಗತ್ತೆ. ಎರಡನೇದಾಗಿ ತಿಂದಿರುವಂತ ಆಹಾರದಲ್ಲಿರುವಂತ ಟಾಕ್ಸಿನ್ಸ್ ನ ಬೇಗ ರಕ್ತದಿಂದ ಆಚೆ ಹಾಕೋದಕ್ಕೆ ಅನುಕೂಲ ಆಗತ್ತೆ. ಯಾವಾಗ ಗಟ್ ಸ್ಟ್ರಾಂಗ್ ಆಗಿರುತ್ತೆ ಆಗ ಹೆಚ್ಚಾಗಿರುವಂತ ಹಾರ್ಮೋನ್ಸ್ ನ ಅದು ಲಿವರ್ಗೆ ಡೈರೆಕ್ಟ್ ಮಾಡತ್ತೆ. ಲಿವರ್ ಇಂದ ಮಲ, ಮೂತ್ರ ಹಾಗೂ ಬೆವರಿನಿಂದ ಆ ಹೆಚ್ಚಾಗಿರುವ ಹಾರ್ಮೋನ್ಸ್ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಈ ಮೂರು ಕ್ರಿಯೆಯನ್ನು ನಿಮ್ಮ ಗಟ್ ಮಾಡತ್ತೆ ಆಗ ನಿಮ್ಮ ಹಾರ್ಮೋನ್ಸ್ ಸಮತೋಲನೆಯಲ್ಲಿರುತ್ತೆ, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿರುತ್ತೆ, ಹೆಚ್ಚು ಮತ್ತೆ ಕಡಿಮೆ ಆಗ್ತಾ ಇರುವಂತ ನಿಮ್ಮ ವೆಯ್ಟ್ ನ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೂ ಮುಖದ ಮೇಲೆ ಬರುವಂತ ಮೊಡವೆ ಆಗ್ಲಿ ಕಪ್ಪು ಚುಕ್ಕೆ ಆಗ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ PCOS ಗುಣ ಮಾಡೋದಕ್ಕೆ ಉಪಯೋಗಿಸುವಂತ ಪ್ರತಿ ಒಂದು ಗಿಡಮೂಲಿಕೆ ಅಥವಾ ಪ್ರತಿ ಒಂದು ಔಷಧಿಯು ನಿಮ್ಮ ಗಟ್ ಹೆಲ್ತ್ ಮೇಲೆ ಪರಿಣಾಮ ಬೀರೋದ್ರಿಂದಾಗಿ ಕೇವಲ 120 ದಿನದಿಂದ 180 ದಿನದೊಳಗೆ PCOS ನಿಂದ ನೀವು ಗುಣಮುಖ ಪಡಿಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.